ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ. ಬರ್ರಿ ಇವತ್ತು ನಾವೆಲ್ಲ ಟ್ರಾವೆಲ್ ಮಾಡತ್ತೇವಂತಂದ್ರೆ ನಮ್ಮ ಮುತ್ತಜ್ಜಿದ ಆರಾಧ್ಯ ದೇವ ಆದಂತಹ ಬಗೇನರ್ಕೊಪ್ಪ ಬಸವಣ್ಣಗೆ ಹೊಂಟೇವೆ ನೋಡ್ರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೇತನ ಎಸ್. ಈಗ ಹುಬ್ಳಿ ಟು ಬಗೇನರ್ಕೊಪ್ಪ 2 ತಾಸು ಒಳಗೆ ಹೋಗಿ ಬರ್ಬೋದು ನೋಡ್ರಿ. ಈಗ ಜಸ್ಟ್ ಬಂದು ಮುಟ್ವಿ ನೋಡ್ರಿ. ಈಗ ನಾವು ಬಗೇನರ್ಕೊಪ್ಪ ಬಸವಣ್ಣ ಅಂಥೇಳಿ ಇಲ್ಲೇ ನಮ್ಮ ಮುತ್ತಜ್ಜಿ ನಡ್ಕೊತಿದ್ರಂತ, ಅದಕ್ಕೆ ನಾವು ಬಂದೇವಿ. ಗುಡಿ ಮಾತ್ರ ಚಂದ ಐತಿ. ಇದು ಮಿಶ್ರಿ ಕೋಟಿ ಮ್ಯಾಗಾದ್ರೂ ಬರ್ಬೋದು. ಆಮ್ಯಾಗ ಇನ್ನೊಂದು ಯಾವುದೋ ಈ ಸೈಡಿಂದ ಬರ್ತದೆ ದಾರಿ, ಆ ಊರು ಬೇಕಂದ್ರೆ ಬರ್ಬೋದು. ಇಲ್ಲಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಇಲ್ಲೇ ನಾವು ಸಣ್ಣವರಿದ್ದ ಬರ್ತಿದ್ವಿ ರೀ. ನಮ್ಮ ಪಪ್ಪನ ಗಾಡಿ ಸ್ಕೂಟ್ರ್ ಇತ್ತು, ಅದು ತೊಗೊಂಡು ಬರ್ತಿದ್ವಿ. ಈಗ ಭಾಳ ದಿನ ಆಗಿತ್ತು ನಾ ಬಂದಿದ್ದೇ ಇಲ್ಲ. ಏನಂದ್ರೂ ಒಂದು 8 to 9 years ಆಗಿತ್ತು ನೋಡ್ರಿ. ಈಗ ಬಂದೀವಿ. ಬರ್ರಿ ಈಗ ಒಳಗೆ ಹೋಗೋಣಂತ. ಒಳಗೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಇವತ್ತು ಸ್ಯಾಟರ್ಡೇ, ಅದಕ್ಕೆಲ್ಲ ಖಾಲಿ ಐತಿ. ಸೋಮವಾರ ಮಂಗಳವಾರ ಅದು ಆಗಿದ್ರೆ ಗದ್ಲಿರ್ತಿತ್ತು. ಇಲ್ಲಿ ಬಸವಣ್ಣನ ಪಾದವು ಇಲ್ಲಿ ನಮಸ್ಕಾರ ಮಾಡೋಣ್ರಿ. ನಮ್ಮ ಡ್ಯಾಡಿ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತಾರೆ ರೀ, ಬಟ್ ನಾ ಬಂದಿದ್ದಿಲ್ಲ. ಈಗ ಆತು ನೋಡ್ರಿ ಬರುವಂಥದ್ದು. ಇವತ್ತು ಬಂದೇನಿ. ನನ್ನದು ಫೇವ್ರೇಟ್ ಬಸವಣ್ಣ ಕರೆ ಹೇಳ್ಬೇಕಂದ್ರೆ. ನಾವು ಸಣ್ಣವರಿದ್ದಾಗ ನಮ್ಮ ಡ್ಯಾಡಿ ಕರ್ಕೊಂಬರ್ತಿದ್ದಾರೆ ನಮಗೆ, ಅದೆಲ್ಲ ಈಗ ನೆನಪಾದೈತೆ ನೋಡ್ರಿ. ಬಟ್ ತಾರಿ ಮಾತ್ರ ನಾ ಎಲ್ಲೂ ಮರ್ತಿದ್ದಿಲ್ಲ. ಹಿಂಗೋದ್ರಿದ ಅಂತೇಳಿ ಕರೆಕ್ಟ್ ನೆನಪಿತ್ತು ನಂಗೆ. ಗುಡಿ ಒಳಗೆ ನೋಡ್ರಿ ಇದೆಲ್ಲ ಚಂದ ಐತಿ. ಹಳೆ ಗುಡಿ ಇಲ್ರಿ. ಒಳಗೆ ಬಂದು ತಂಪು ಅಂತೇಳಿ ಅನಿಸಾತಿತ್ತು. ನಾವೀಗ ಧೂಳುಗಾಲೇ ಬಂದು ನಮಸ್ಕಾರ ಮಾಡ್ಕೊಂಡಿವ್ರಿ. ಈಗ ನೆಕ್ಸ್ಟ್ ಕಾರ್ತಿಕ ಹಚ್ಚಕ್ಕೆ ಹೋಗ್ತೀವಿ. ಇಲ್ಲಿ ನೀವು ನೋಡ್ಬೋದು ನಮ್ಮ ಡ್ಯಾಡಿಯರ ಕಾರ್ತಿಕ ಹಚ್ಚಾತಾರ್ರಿ. ದೀಪ ಹಚ್ಚಕ್ಕೆ ಟ್ರೈ ಮಾಡತ್ತೀವಿ, ಬಟ್ ಅದು ಗಾಳಿ ಸಂಬಂಧ ಅದು ಆರಾತ್ಬಿಟ್ಟಿತ್ತು. ಲಾಸ್ಟಿಗೆ ಹಚ್ಚಿದ್ವಿ ಹೆಂಗೋ ಒಟ್ಟು. ಇವೇನಮ್ಮಿ ಏನು ತೋರಣ. ಇಲ್ಲಿ ಚಕ್ಕಡಿ ನೋಡ್ಬೋದ್ರಿ ನೀವು. ಚಕ್ಕಡಿ ಎಷ್ಟು ಚಂದ ಐತೆ ನೋಡ್ರಿ. ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗುರು ಲಿಂಗ ಜಂಗಮಾಚಾರ್ಯ ಎಲ್ಲರೂ ಬಸವಣ್ಣನ ದರ್ಶನ ಮಾಡ್ಕೋರಿ. ಬಸವಣ್ಣ ಮಾತ್ರ ಭಾಳ ಚಂದ ನೋಡ್ರಿ. ಎಲ್ಲರೂ ಕರಿ ಚಂದ. ಎಲ್ಲರೂ ನಮಸ್ಕಾರ ಮಾಡ್ಕೋರಿ, ಬೇಡ್ಕೋರಿ. ನಿಮ್ಮದು ಎಲ್ಲ ವಿಶೇಷ ಕರೆ ಆಗಲಿ ಅಂತೇಳಿ ನಾನು ಬೇಡ್ಕೋತೀನಿ. ಇದು ಭಾಳ ವರ್ಷದ ಹಳೆ ದೇವಸ್ಥಾನ ರೀ. ನಮ್ಮ ಮುತ್ತಜ್ಜಿ ನಡ್ಕೊತಿದ್ರಂತ ತಿಳ್ಕೊಬೋದು. ಇಲ್ಲೇ ಒಂದು ದೇವಸ್ಥಾನದ ನಮಸ್ಕಾರ ಮಾಡೋಣ ಬರ್ರಿ. ಅಂದ್ರಿ ನಮ್ಮ ಮುತ್ತಜ್ಜಿಗೆ ಆರಾಮಿದ್ದಿದ್ದಿಲ್ಲಂತ. ಅವಾಗ ಇದ್ದ ಗುಡಿಯಾಗ ಬಂದು ಉಳ್ಕೊಂಡಿದ್ರಂತ್ರಿ. ಬಗೇನರ್ಕೊಪ್ಪ ಬಸವಣ್ಣನ ಗುಡಿ ಒಳಗೆ ಆರಾಮಾತಂತ. ಈಗ ಏನಂದ್ರು ಒಂದು 200 ವರ್ಷದ ಹಳೆ ಕತೆ ಇದು ನಾ ಹೇಳತ್ತಿದ್ದೆ. ಗುಡಿ ಭಾಳ ಚಂದ ಐತ್ರಿ. ನೋಡ್ಬೋದು ಸುತ್ತಮುತ್ತ ಫುಲ್ ಹೊಲ, ಫುಲ್ ನೇಚರ್ದಾಗದ ನೋಡ್ರಿ ಗುಡಿ. ಅಂದ್ರೆ ನಮ್ಮ ಡ್ಯಾಡಿಯವ್ರ ಅಜ್ಜಿ ಅಂದ್ರೆ ಈಗ ನಮ್ಮ ಮುತ್ತಜ್ಜಿ ಆಗ್ತಾರೆ. ಅವ್ರು ನಮ್ಮ ಡ್ಯಾಡಿಯವ್ರನ್ನ ಕರ್ಕೊಂಬರ್ತಿದ್ರಂತ. ಇಲ್ಲಿ ಬಂದು ಊಟ ಗೀಟ ಎಲ್ಲ ಕಟ್ಕೊಂಡು ಬರ್ದಂತ್ರಿ. ಬಂದು ಇಲ್ಲಿ ಕುಂತು ಒಂದಿನ ಸ್ಟೇ ಮಾಡಿ ಪೂಜಾ ಮಾಡಿಸ್ಕೊಂಡು ಹಣ್ಕಾಯಿ ಮಾಡ್ಕೊಂಡು ನಡ್ಕೊಂತ ಮತ್ತು ಮಿಶ್ರಿ ಕೋಟಿಗೆ ಹೋಗಿ ಅಲ್ಲಿಂದ ಹುಬ್ಳಿಗೆ ಬರೋರಂತ. ನಿಮ್ಗೆಲ್ಲರಿಗೂ ಹೆಂಗೆ ಅನಿಸ್ರಿ ಇದು ಗುಡಿ? ಗುಡಿ ಮಾತ್ರ ಭಾಳ ಚಂದ ಐತೆ ನೋಡ್ರಿ. ನೀವು ಎಲ್ಲರೂ ಒಂದೊಂದ್ಸಲ ವಿಸಿಟ್ ಮಾಡಿರಿ. ಇಲ್ಲಿ ಮಂಗ್ಯಾನು ಅಡ್ಡಾಡಾಕ್ಬಿಟ್ಟಾವ. ಹೆದರ್ಕ ಬರ್ತೈತೆ ವೀಡಿಯೋ ಮಾಡಕ್ಕೆ ನಂಗೆ ಕರೆ ಹೇಳ್ಬೇಕಂದ್ರೆ. ಕೊಬ್ಬರಿ ತಿಂತದ ತೊಗೊಂಬಂದಿರುವಂಥ ಚುಮ್ಮರಿ, ಕಾರ್ದಾನಿ, ಕೊಬ್ಬರಿ ಬಟ್ಲ ಇದ್ವಿ ರೀ.
ಅವನೊಂದು ಸ್ವಲ್ಪ ಇಲ್ಲಿ ಕುಂತ್ರಿ ತಿಂದ್ವಿ ನೋಡ್ರಿ. ಈಗ ನಾವು ಹಿಂಗೆ ನೆಕ್ಸ್ಟ್ ಹುಬ್ಳಿಗೆ ಹೊಂಟ್ವಿ ನೋಡ್ರಿ. ಅಷ್ಟೇ ಒಂದು 2 ತಾಸು ಒಳಗೆ ಬಂದು ಹೋಗ್ಬೋದಿಲ್ಲ. ಮತ್ತೊಂದು ಸಲ ನಮಸ್ಕಾರ ಮಾಡೋಣ ಅಂತ ಈಗ ಹೊಂಟ್ವಿ ನೋಡ್ರಿ ಹುಬ್ಳಿ ಕಡೆ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ತಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ನಂದು ಯೂಟ್ಯೂಬ್ ವೀಡಿಯೋಸ್ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಇದು ಸೈಡ್ ಆ್ಯಂಗಲ್ನಾಗ ನೋಡ್ರಿ. ನೋಡಿ ಬಾಯ್ ಬಾಯ್. ಹಿಂಗೆ ಹುಬ್ಳಿ ಕಡೆ ಟ್ರಾವೆಲ್ ಮಾಡಾಕತ್ತೀವಿ. ಆಮೇಲೆ ಇವ್ರು ನಮ್ಮ ಮಮ್ಮಿಯರ ಹಾಯ್ ಮಾಡತ್ತಾರ. ಬಾಯ್ ಬಾಯ್. ಇವತ್ತಿನ ವ್ಲಾಗ್ ಇಲ್ಲೇ ಮುಗಿತು.